KGF 2 ಆದಮೇಲೆ ಯಶ್ ಸಿನಿಮಾ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ಮತ್ತೊಂದು ಕನ್ನಡ ಸಿನಿಮಾ 1000 ಕೋಟಿ ಕ್ಲಬ್ ಸೇರುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಯಾಕಂದ್ರೆ ರಾಕಿ ಬಾಯ್ ಈ ಬಾರಿ ಬೇರೆಯದ್ದೇ ಅವತಾರವೆತ್ತಿ ತೆರೆ ಮೇಲೆ ಬರುತ್ತಿದ್ದಾರೆ. ಈ ಕಾರಣಕ್ಕೆ ಟಾಕ್ಸಿಕ್ ಯಶ್ ಅಭಿಮಾನಿಗಷ್ಟೇ ಅಲ್ಲ, ಸಿನಿಮಾ ಮಂದಿಯಲ್ಲೂ ಕುತೂಹಲವನ್ನು ದುಪ್ಪಟ್ಟು ಮಾಡಿದೆ. ಇನ್ನೇನು ಈ ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗಿಯೇ ಬಿಡುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದರೆ ಯಶ್ ಅಂಡ್ ಟೀಮ್ ಮತ್ತೆ ಸಿನಿಮಾವನ್ನು ಮುಂದೂಡಿದ್ದಾರೆ. ಹೀಗಾಗಿ ವಿಧಿ ಇಲ್ಲದೆ ಟಾಕ್ಸಿಕ್ ನೋಡುವುದಕ್ಕೆ ಜೂನ್ 4ರವರೆಗೂ ನಾವು ಕಾಯಲೇಬೇಕು. ಈ ಮಧ್ಯೆ ಟಾಕ್ಸಿಕ್ ಟೀಮ್ ರಿಲೀಸ್ಗೆ ಮತ್ತಷ್ಟು ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದು, ಯಶ್ ಟಾಕ್ಸಿಕ್ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಗ್ಲೋಬಲ್ ಲೆವೆಲ್ಗೆ ರಿಲೀಸ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಪ್ಯಾನ್ ವರ್ಲ್ಡ್ ಲೆವೆಲ್ ಸಿನಿಮಾದ ಬಿಸ್ನೆಸ್ ಆಗಿದೆ. ಆದರೆ ಕರ್ನಾಟಕದ ಬಿಸ್ನೆಸ್ ಬಗ್ಗೆ ಸಿನಿಮಾ ಮಂದಿ ಫ್ರೆಶ್ ಅಪ್ಡೇಟ್ ಕೊಡುತ್ತಿದ್ದಾರೆ. ಅದೇನು ಅಂತ ನೋಡುವುದಾದರೆ, ಟಾಕ್ಸಿಕ್ ಸಿನಿಮಾವನ್ನು KVN ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿಯಾಗಿ ನಿರ್ಮಾಣ ಮಾಡಿದೆ. ಹೀಗಾಗಿ ಸಿನಿಮಾ ಬಿಸ್ನೆಸ್ ನಲ್ಲಿ ಯಶ್ ಕೂಡ ಮಾತುಕತೆಗೆ ಕೂತಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ವಿತರಣೆ ಮಾಡುವ ವಿಚಾರದಲ್ಲಿ ಯಶ್ ಹೊಸ ಸ್ಟ್ರಾಟಜಿ ಮಾಡಿದ್ದಾರೆ ಎಂಬ ಮಾತು ಗಾಂಧಿನಗರದಲ್ಲಿ ಓಡಾಡುತ್ತಿದೆ. ಹೌದು, KVN ಪ್ರೊಡಕ್ಷನ್ ಟಾಕ್ಸಿಕ್ ನ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ. ಹೀಗಾಗಿ ಕರ್ನಾಟಕದಾದ್ಯಂತ ಅವರೇ ವಿತರಣೆ ಮಾಡುತ್ತಾರೆಂಬ ಸುದ್ದಿ ಕೂಡ ಹಬ್ಬಿತ್ತು. ಆದ್ರೆ ಈಗ ಇನ್ನೊಂದು ವಿತರಣಾ ಸಂಸ್ಥೆ ಟಾಕ್ಸಿಕ್ ರಿಲೀಸ್ಗೆ ಮುಂದಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತಿದೆ. ಅಸಲಿಗೆ ಗಾಂಧಿನಗರದಲ್ಲಿ ಹರಿದಾಡುತ್ತಿರುವ ವಿಷಯ ಏನಂದ್ರೆ, ಇತ್ತೀಚೆಗೆ ಯಶ್ ಕರ್ನಾಟಕದ ವಿತರಣೆ ವಿಷಯದಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. KVN ಜೊತೆ KRG ಸ್ಟುಡಿಯೋ ಕೂಡ ಜಂಟಿಯಾಗಿ ಕರ್ನಾಟಕದಲ್ಲಿ ವಿತರಣೆ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಯಶ್ ಇತ್ತೀಚೆಗೆ ಮುಂಬೈನಲ್ಲಿಯೇ ಹೆಚ್ಚಾಗಿ ನೆಲೆಸಿರುತ್ತಾರೆ. ಹೀಗಾಗಿ KVN ಸಂಸ್ಥೆಯ ಪ್ರಮುಖರು ಯಶ್ ರನ್ನು ಭೇಟಿ ಮಾಡಿದ್ದಾರಂತೆ. ಕರ್ನಾಟಕದ ವಿತರಣೆಯನ್ನು ಸಂಪೂರ್ಣವಾಗಿ ನಾವೇ ಮಾಡುತ್ತೇವೆ ಎಂದು ಕೇಳಿಕೊಂಡಿದ್ದಾರಂತೆ. ಅದಕ್ಕೆ ಯಶ್ ಕರ್ನಾಟಕದ ಪ್ರಮುಖ ಏರಿಯಾಗಳನ್ನು KVNಗೆ ಬಿಟ್ಟು ಕೊಟ್ಟಿದ್ದು, ಉಳಿದ ಏರಿಯಾಗಳನ್ನು KRG ಸ್ಟುಡಿಯೋಗೆ ಕೊಟ್ಟಿದ್ದಾರೆಂಬ ಸುದ್ದಿ ಸಿನಿಮಾ ಮಂದಿಯ ಬಾಯಲ್ಲಿ ಹರಿದಾಡುತ್ತಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ KGF 2 ಪ್ರೀ ರಿಲೀಸ್ ಬಿಸ್ನೆಸ್ ಅನ್ನು ಕಾರ್ತಿಕ್ ಗೌಡ ನೋಡಿಕೊಂಡಿದ್ದರು. ಹೀಗಾಗಿ ಯಶ್ ಟಾಕ್ಸಿಕ್ ಬಿಸ್ನೆಸ್ ಮಾಡುವುದಕ್ಕೆ ಕಾರ್ತಿಕ್ ಗೌಡರನ್ನು ಕರೆದುಕೊಂಡು ಬಂದಿದ್ದರು. ಈಗಾಗಲೇ ಸುಮಾರು 650ರಿಂದ 700 ಕೋಟಿ ರೂಪಾಯಿ ಬಿಸ್ನೆಸ್ ಆಗಿದೆ ಎಂದು ಹೇಳಲಾಗುತ್ತಿದೆ. ಹೀಗಾಗಿ ಯಶ್ ಕರ್ನಾಟಕದ ವಿತರಣೆಯನ್ನು 2 ಸಂಸ್ಥೆಗಳಿಗೆ ಹಂಚಿದ್ದಾರೆ. ಬೆಂಗಳೂರು, ಕೋಲಾರ, ತುಮಕೂರು ಹಾಗೆ ಮಂಡ್ಯ, ಮೈಸೂರು, ಕೊಡಗು ಹಾಗೂ ಹಾಸನ ಏರಿಯಾವನ್ನು KVN ಸಂಸ್ಥೆಗೆ ಬಿಟ್ಟುಕೊಟ್ಟಿದ್ದು, ಉಳಿದ ಏರಿಯಾಗಳಲ್ಲಿ KRG ಸ್ಟುಡಿಯೋ ವಿತರಣೆ ಮಾಡುತ್ತಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಆದರೆ ಈ ಬಗ್ಗೆ ಟಾಕ್ಸಿಕ್ ಟೀಮ್ ನಿಂದ ಅಧಿಕೃತ ಹೇಳಿಕೆಯೂ ಕಂಡು ಬಂದಿಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸುದ್ದಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.